ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕನ್ನಡದ ನಟಿ ವಾಣಿಶ್ರೀ ಮತ್ತೊಮ್ಮೆ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮೌನ ಮುರಿದಿದ್ದಾರೆ. ಈ ಬಾರಿ ಮಗಳು ಖುಷಿ ಎದುರು ತಮ್ಮ ಜೀವನದ ಕಹಿ ಘಟನೆಗಳ ಬಗ್ಗೆ ಮಾತನಾಡಿದ್ದಾರೆ. ಮದುವೆ, ಟಾಕ್ಸಿಕ್ ರಿಲೇಶನ್ಶಿಪ್, ಡಿವೋರ್ಸ್ ಎಲ್ಲದರ ಬಗ್ಗೆ ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ. ಕನ್ನಡದಲ್ಲಿ 300ಕ್ಕೂ ಅಧಿಕ ಸಿನಿಮಾ ಹಾಗೂ ಸಾಕಷ್ಟು ಸೀರಿಯಲ್ಗಳಲ್ಲಿ ವಾಣಿಶ್ರೀ ನಟಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಜೊತೆ ವಾಣಿಶ್ರೀಗೆ ಆತ್ಮೀಯ ಒಡನಾಟ ಇದೆ. ಓಂ ಸಿನಿಮಾದಲ್ಲಿ ಶಿವಣ್ಣ ಸಹೋದರಿ ಪಾತ್ರದಲ್ಲಿ ವಾಣಿ ಹರಿಶ್ಚಂದ್ರ ನಟಿಸಿದ್ರು. ಆಕಸ್ಮಿಕ ಚಿತ್ರದ ಸಣ್ಣ ಪಾತ್ರದಲ್ಲಿ ಮಿಂಚಿದ್ರು. ರಾಘಣ್ಣನ ಸಹೋದರಿಯಾಗಿ ಕೂಡ ನಟಿಸಿದ್ರು. ಅಷ್ಟೇ ಯಾಕೆ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೂ ವಾಣಿಶ್ರೀ ಇಬ್ರು ಕೂಡ ಕ್ಲಾಸ್ಮೇಟ್ಸ್. ಪುನೀತ್ ಮಗಳು ಧೃತಿ ಹಾಗೂ ವಾಣಿಶ್ರೀ ಮಗಳು ಖುಷಿ ಕೂಡ ಒಂದೇ ಶಾಲೆಯಲ್ಲಿ ಕ್ಲಾಸ್ಮೇಟ್ ಆಗಿದ್ರು. ಇದೇ ವಾಣಿಶ್ರೀ ಈಗ ಎಲ್ಲೂ ಹೇಳದ ತಮ್ಮ ಬದುಕಿನ ಒಂದಿಷ್ಟು ವೈಯಕ್ತಿಕ ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ವಿಶೇಷ ಅಂದ್ರೆ ಮಗಳ ಪ್ರಶ್ನೆಗಳಿಗೆ ತಾಯಿಯೇ ತನ್ನ ನೋವಿನ ಕಥೆಯನ್ನ ಹೇಳ್ತಾ ಹೋಗಿದ್ದಾರೆ. ವಾಣಿಶ್ರೀ ಗರ್ಭಿಣಿ ಆಗಿದ್ದಾಗಲೇ ಡಿವೋರ್ಸ್ ಆಗಿತ್ತು. ಮಗು ಬೇಡ ಅಂತ ಮಾತ್ರೆ ತಿಂದಿದ್ರು. ಇದೆಲ್ಲದರ ಬಗ್ಗೆ ಹೇಳ್ಕೊಂಡಿದ್ದಾರೆ. ವಾಣಿಶ್ರೀಯ ಕರಾಳ ಬದುಕಿನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ನಮ್ಮದು ಲವ್ ಮ್ಯಾರೇಜ್ ಅಲ್ಲ. ನಾನು ಸಿನಿಮಾಗಳಲ್ಲೇ ಇದ್ದು ಬಿಡ್ತೀನಿ, ಮದುವೆ ಆಗಲ್ಲ ಅಂತ ಅಮ್ಮನಿಗೆ ಆತಂಕ ಕಾಡಿತ್ತು. ಅದೇ ಟೈಮ್ನಲ್ಲಿ ನನ್ನನ್ನ ಮದುವೆ ಆಗೋದಾಗಿ ಹೇಳಿದ್ರು. ನಿಮ್ಮ ಮನೆ ಮಗನ ತರ ಇರ್ತೀನಿ ಅಂತ ಅಮ್ಮನನ್ನ ಒಪ್ಪಿಸಿದ್ರು. ಅದನ್ನ ನಂಬಿ ಎಲ್ಲರೂ ಮದುವೆ ಮಾಡಿದ್ರು. ಆದ್ರೆ ಮದುವೆಯಾದ ಆರಂಭದಲ್ಲೇ ಇನ್ನು ಮುಂದೆ ಸಿನಿಮಾಗಳಲ್ಲಿ ನಟಿಸಬಾರದು ಅಂತ ಷರತ್ತು ಹಾಕಿದ್ರು. ಮದುವೆ ಬಳಿಕ ಎಲ್ಲವೂ ಬದಲಾಗುತ್ತಾ ಹೋಯಿತು. ನನ್ನ ಬಳಿ ಮೊಬೈಲ್ ಫೋನ್ ಇರಲಿಲ್ಲ. ಲ್ಯಾಂಡ್ಲೈನ್ ಫೋನ್ನಲ್ಲೇ ಮಾತನಾಡಬೇಕಿತ್ತು. ಅದರ ಲಿಂಕ್ ನನ್ನ ಗಂಡನ ಆಫೀಸ್ ಫೋನ್ಗೆ ಇತ್ತು. ಹಾಗಾಗಿ ನಾನು ಏನೇ ಮಾತನಾಡಿದ್ರು ಅವರು ಅದನ್ನ ಕೇಳ್ತಾ ಇದ್ರು. ಮದುವೆ ಆದಾಗ ಮಲ್ಲೇಶ್ವರಂನಲ್ಲಿ ನಮ್ಮ ಮನೆ ಇತ್ತು. ಸ್ವಲ್ಪ ದೂರದಲ್ಲೇ ಅಮ್ಮನ ಮನೆ ಇತ್ತು. ಹೀಗಾಗಿ ಆಗಾಗ ನಮ್ಮ ಮನೆಗೆ ಬರ್ತಾ ಇದ್ರು. ಇದೇ ಕಾರಣಕ್ಕೆ ನನ್ನ ಗಂಡ ಬಸವೇಶ್ವರ ನಗರಕ್ಕೆ ಮನೆ ಬದಲಾಯಿಸಿದ್ರು. ಇದೆಲ್ಲ ಆದ್ಮೇಲೆ ಇಂಡಸ್ಟ್ರಿಯಲ್ಲಿ ಇದೀನಿ ಅನ್ನೋ ಕಾರಣಕ್ಕೆ ಮಗು ಮಾಡಿಕೊಳ್ಳಲಿಲ್ಲ ಅನ್ನೋ ಮಾತು ಸಹ ಕೇಳಿ ಬಂತು. ಆದ್ರೆ ನಾನು ಕೊಂಚ ಸಮಯ ಕಾಯೋಣ, ಮೊದಲು ನಮ್ಮಿಬ್ಬರ ನಡುವೆ ಹೊಂದಾಣಿಕೆ ಆಗಲಿ ಅಂದ್ಕೊಂಡಿದ್ದೆ. ನಮ್ಮ ಅತ್ತೆ ಕರ್ಕೊಂಡು ಹೋಗಿ ತೊಟ್ಟಿಲ್ ತೂಗ್ಸೋದು, ಪೂಜೆ ಮಾಡಿಸೋದು ಮಾಡ್ತಾ ಇದ್ರು. ಆದ್ರೆ ನಾನು ಮಕ್ಕಳಾಗದಂತೆ ಮಾತ್ರೆ ತಗೊಳ್ತಾ ಇದ್ದೆ. ನಾನು 5 ತಿಂಗಳ ಗರ್ಭಿಣಿ ಆಗಿದ್ದಾಗ ನನ್ನ ಗಂಡನ ವಿರುದ್ಧ ಅರೆಸ್ಟ್ ವಾರೆಂಟ್ ಬಂದಿತ್ತು. ಇನ್ನೊಬ್ಬಳನ್ನ ಕರ್ಕೊಂಡು ಹೋಗಿ ಮದುವೆಯಾಗಿ ಬೇರೆ ಮನೆಯಲ್ಲಿಟ್ಟಿದ್ರು. ಅವಳು ಆತ್ಮಹತ್ಯೆಗೆ ಯತ್ನಿಸಿ ಕೇಸ್ ಆಗಿತ್ತು. ಅಲ್ಲಿವರೆಗೆ ಈ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ. ಮಗಳು ಹುಟ್ಟಿದ್ಮೇಲೆ ನಮ್ಮತ್ತೆ ಹಾಗೂ ಆ ವ್ಯಕ್ತಿ ಬಂದು ನೋಡಿದ್ರು. ಚಿನ್ನದ ಚೈನ್ ಏನೋ ತಂದಿದ್ರು. ಏನೂ ಬೇಡ, ತಗೊಂಡು ಹೋಗಿ ಅಂದೆ. ಬಳಿಕ ಆ ವ್ಯಕ್ತಿ ಹೋದ್ರು. ಅದೇ ಟೈಮ್ನಲ್ಲಿ ನಾನು ಗಟ್ಟಿ ನಿರ್ಧಾರ ತೆಗೆದುಕೊಂಡೆ. ಹೀಗೆ ಮುಂದುವರೆದ್ರೆ ನನಗೆ ಸ್ವಾತಂತ್ರ್ಯ ಇರಲ್ಲ, ಗೌರವ ಇರಲ್ಲ ಅಂತ ಮತ್ತೆ ಸಿನಿಮಾಗಳಲ್ಲಿ ನಟಿಸ್ಬೇಕು ಅಂತ ನಿರ್ಧರಿಸಿದೆ. ಹೀಗಾಗಿ ಮಗಳು 5 ತಿಂಗಳು ಮಗುವಾಗಿದ್ದಾಗ ಒಂದು ಸ್ಯಾಂಟ್ರೋ ಕಾರ್ನಲ್ಲಿ ಎಲ್ಲಾ ವಸ್ತುಗಳನ್ನ ಗಂಟು ಮೂಟೆ ಕಟ್ಕೊಂಡು ಅಲ್ಲಿಂದ ಹೊರಟು ಬಿಟ್ಟೆ. ಇದೆಲ್ಲ ಆದ್ಮೇಲೆ ಕಂಪ್ಲೀಟ್ ಆಗಿ ಗಂಡನಿಂದ ದೂರವಾಗಿ ಬಿಟ್ಟೆ. ಮಗಳಿಗೆ 18 ವರ್ಷ ತುಂಬಿದ ಮೇಲೆ ಆಕೆಯ ಇನ್ಸ್ಟಾಗ್ರಾಮ್ಗೆ ಒಂದು ಮೆಸೇಜ್ ಬಂದಿತ್ತು. ಹಾಯ್, ನಾನು ನಿಮ್ಮ ಅಪ್ಪ ಅಂತ ಮಗಳ ದೊಡ್ಡದಾದ ಫೋಟೋ ಹಾಕಿ ಮೆಸೇಜ್ ಕಳಿಸಿದ್ರು. ಅದನ್ನ ತಾಯಿಗೆ ತೋರಿಸ್ತಾ ಇದ್ದಂತೆ ವಾಣಿಶ್ರೀ ದೊಡ್ಡತನ ತೋರಿದ್ರು. ತುಂಬಾ ಪ್ರೌಢಿಮೆಯ ನಿರ್ಧಾರ ತೆಗೆದುಕೊಂಡಿದ್ರು. ನೀನು ಮಾತನಾಡುವಂತಿದ್ರೆ ಮಾತನಾಡು, ಹೋಗಿ ಭೇಟಿ ಆಗುವಂತಿದ್ರೆ ಆಗು ಅಂತ ಹೇಳಿದ್ರು. ಒಂದಿಷ್ಟು ದಿನ ಆದ್ಮೇಲೆ ಅಪ್ಪನ ಜೊತೆ ಫೋನ್ನಲ್ಲಿ ಮಾತಾಡ್ತಾರೆ. ಆದ್ರೆ ಆ ವ್ಯಕ್ತಿ ನಿನ್ನ ಅಮ್ಮನನ್ನ ಬಿಡಬೇಕು, ಅಜ್ಜಿ ಮತ್ತು ನಾಯಿಯನ್ನ ಬಿಟ್ಟು ಬರಬೇಕು, ಇಂಡಸ್ಟ್ರಿ ಬಿಟ್ಟು ದಿಲ್ಲಿಗೆ ಬರಬೇಕು, ಆಗ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ವಿದ್ಯಾಭ್ಯಾಸದ ಜವಾಬ್ದಾರಿ ನನ್ನದು ಅಂದಿದ್ರಂತೆ. ಆದ್ರೆ ವಾಣಿಶ್ರೀ ಮಗಳು ಇದ್ಯಾವುದಕ್ಕೂ ಒಪ್ಪಲೇ ಇಲ್ಲ. ಹೀಗೆ ಮದುವೆಯಾದ ಕೆಲವೇ ವರ್ಷಗಳಿಗೆ ವಾಣಿಶ್ರೀ ಬದುಕು ನುಚ್ಚು ನೂರಾಗಿ ಹೋಯಿತು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.